ಗೆಸ್ ವಾಟ್, ಹೊಸ ಐಫೋನ್ 17 Pro Max. ಗೈಸ್ ಇವಾಗ ಸಿಮ್ರಾನ್ ನೋಡ್ರಿ ಹೊಸ ಫೋನ್ ಅಪ್ಗ್ರೇಡ್ ಮಾಡ್ಕೊತಾ ಇದ್ದಾಳೆ. 16+ ವೈಟ್ ಕಲರ್, ಅವಳಿಗೆ ವೈಟ್ ಕಲರ್ ಇಷ್ಟ ಅಂತ ಸೊ ಮುಂಚೆ ನನ್ನ ಹತ್ರ ಇದ್ದಿದ್ದು. Why did you trim your beard? ಸರ್ಪ್ರೈಸ್ ಇದೆ, ಸರ್ಪ್ರೈಸ್ ಹೌಸ್ ಸರ್ಪ್ರೈಸ್. It's very bad. Why did you trim? ಆಮೇಲೆ ಇನ್ನೂ ಎಷ್ಟೊಂದು ಜನ ಹೇಳ್ತಾರೆ, ಬ್ರೋ ನೀವು ಸ್ಯಾಮ್ಸಂಗ್ ಪ್ರಮೋಟ್ ಮಾಡ್ತೀರಾ, ನೀವು 30,000 ಫೋನ್ ಪ್ರಮೋಟ್ ಮಾಡ್ತೀರಾ, 40,000 ಪ್ರಮೋಟ್ ಮಾಡ್ತೀರಾ, ಕಮೆಂಟ್ ಆಗ್ತಾರೆ ನಾನು ಯಾವಾಗಾರ ಪ್ರಮೋಷನ್ ವಿಡಿಯೋ ಆಗ್ತಾಗ. ನಾನೇನು ಹೇಳ್ತೀನಿ ಗೊತ್ತಾ ಗೈಸ್, ನಿಮಗೆ 2 ಲಕ್ಷ ಫೋನ್ ತಗೊಳ್ಳೋ ಅರ್ಹತೆ ಇದೆ ಅಂದರೆ ಡೆಫಿನೆಟ್ಲಿ ನಾನು ಅದನ್ನೇ ಪ್ರಮೋಟ್ ಮಾಡ್ತೀನಿ. ಆ್ಯಂಡ್ ನಾವು ಕಸ್ಟಮರ್ಸ್ಗೆ ಸಜೆಸ್ಟ್ ಮಾಡಲ್ಲ ಈ ಟೈಮಲ್ಲಿ ನೀವು ತೊಗೋಬೇಕು ಅಂತ. ಯಾರಿಗೆ ಇದೇ ಟೈಮಲ್ಲಿ ಬೇಕು SMR ಅವ್ರ ಥರ ಅವ್ರು ಮಾತ್ರ ಇದಕ್ಕೆ ಸ್ವಲ್ಪ ಬಂಡವಾಳ ಜಾಸ್ತಿ ಹಾಕಿ. ಬಟ್ 3 ತಿಂಗಳು ನಿಮ್ಮ ಸ್ಯಾಲ್ರಿಗಿನ್ನ ಫೋನೇ ರೇಟೇ ಜಾಸ್ತಿ ಇರುತ್ತೆ, ಅದ್ರ ಅಡ್ಜಸ್ಟ್ ಮಾಡ್ಕೊಂಡು EMI ಕಟ್ತೀನಿ. ಅದ್ರ ಜೊತೆಗೆ ಅದು ನನಗೆ ಯೂಸ್ಫುಲ್ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲದಲ್ಲೇ ನಾನು ಶೋಕಿಗೋಸ್ಕರ ತೊಗೊತೀನಿ. ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಸೊ ಗೈಸ್ ಇವಾಗ SMR ಅವ್ರು ಏನೋ ಸರ್ಪ್ರೈಸ್ ಕೊಡಬೇಕು ಅಂತ ನನಗೆ ಹೇಳಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಏನು ಸರ್ಪ್ರೈಸ್ ಅಂತ. ಆಫ್ಟರ್ ಸೋ ಲಾಂಗ್ ನಾವು ಮೀಟ್ ಆಗ್ತಿದ್ವಿ, ಮೇ ಬಿ ಒಂದು 6 ಡೇಸ್ ಆಗಿರ್ಬೋದು ನಾವು ಮೀಟ್ ಆಗಿ. ಸೊ ಇವತ್ತು ಮೀಟ್ ಆಗ್ತಿದ್ದೀವಿ, ನೋಡೋಣ ಏನು ಸರ್ಪ್ರೈಸ್ ಅಂತ. ಗೈಸ್ ನನಗೇನೋ ಭಯ ಆಗ್ತಿದೆ, ಏನು ಇರ್ಬೋದು ಸರ್ಪ್ರೈಸ್ ಅಂತ. ಏನಾದರೂ ಆ್ಯನಿಮಲ್ ಏನಾದರೂ ಕೊಟ್ಬಿಡ್ತಾರೆ ಆ್ಯಸ್ ಗಿಫ್ಟು. ನೋಡೋಣ ಏನು ಅಂತ, ಬನ್ನಿ. ಸೊ ಅಯ್ಯೋ ಭಯ ಆಗ್ತಿದೆ ನನಗೇನೋ ಹೊಟ್ಟೆ ಕೂಡ ಜಾಸ್ತಿ ನೋಡ್ತಿದೆ ಗೈಸ್. ಸೊ ಗೈಸ್ ಇವಾಗ ಅವರು ಫ್ರೆಶಲ್ಲಿದ್ದಾರಂತೆ, ಸೊ ಬನ್ನಿ ಹೋಗೋಣ. ಯಾಕೆ ಕರೆದಿದ್ದಾರೆ ಅಂತ ನೋಡೋಣ. ಇಲ್ಲಿದ್ದಾರೆ ನೋಡಿ ಅವರು. Why did you trim your beard? ಸರ್ಪ್ರೈಸ್ ಇದೆ, ಸರ್ಪ್ರೈಸ್ ಹೌಸ್ ಸರ್ಪ್ರೈಸ್. It's very bad. Why did you trim? ಒಂದು ರೀಲ್ ಮಾಡಬೇಕಿತ್ತು ಪೊಲೀಸ್, ಅದಕ್ಕೋಸ್ಕರ. ತುಂಬ ಕೆಡ್ದಾಗಿದೆ. ಬರುತ್ತಲ್ಲ ಅದರಲ್ಲಿ ಒಂದು 3 ಡೇಸ್ ಅಲ್ಲಿ ಬರುತ್ತೆ. 3 ಡೇಸ್ ಆದ್ಮೇಲೆ ಮೀಟ್ ಆಗ್ತೀನಿ. ಇವಾಗ ಹೋಗ್ಲಾ? ನಂದ್ರಲ್ಲಿ ಇದಿಲ್ಲ, ಮೈಕ್ ಇಲ್ಲ. ಓಕೆ. How am I looking? Start. Am I not looking nice? No. Why? Without beard you don't look good. ಅಷ್ಟೊಂದೇನು ಎಕ್ಸ್ಪ್ರೆಷನ್ ಜಾಸ್ತಿ ಕೊಟ್ಟಿಲ್ಲ, ಯಾಕೆ ಕೆಲವು ಇದರಲ್ಲಿ ಇದೀವಿ ಅಂತ, ಮಾರ್ಟಲ್ಲಿ ಇದೀವಿ ಅಂತ. ಇಲ್ಲಾಂದ್ರೆ ನನಗೆ ತಲೆ ಚಚ್ಕೊಬಿಡ್ತಿದ್ದೆ ನಾನು. ಕಮ್ ಡಿಸೈಡ್, ನಾನು ಕಾಣಿಸ್ತಿಲ್ಲ. ಕಾಣಿಸ್ತೀಯ ಅದರಲ್ಲಿ ಏನಂತ. ನೈಸ್. ವೆರಿ ಬ್ಯಾಡ್. ಜಾಸ್ತಿ ಆಚೆ ನಿಮಗೆ ನೋಡ್ಬೇಕಂತ ಅನಿಸ್ತಿಲ್ಲ. ಆಚೆ ಹೋಗಿ ಮಾತಾಡೋಣ ಮಿಕ್ಕಿದ್ದು. ಸೊ ವಾಟ್ ಯು ಆರ್ ಟೇಕಿಂಗ್? ಗೈಸ್ ಫ್ರೂಟ್ಸ್ ತಗೋತೀರಾ? ಫ್ರೂಟ್ಸ್ ಟು ಈಟ್ ನೌ. ಫ್ರೂಟ್ಸ್ ತಿಂದು ಏನು ಮಾಡ್ಕೋತೀರಾ? ಫ್ರೂಟ್ಸ್ ತಿಂದು ಫುಲ್ಲು ಹೆಲ್ತಿ ಆಗ್ತಿದ್ದಾರೆ ಇವರು. ನನ್ನ ನೋಡ್ಬಿಟ್ಟು ಕಲ್ತಿದ್ದಾರೆ ಗಾಯ್ಸ್. ಇವರು ರೀಸೆಂಟಾಗಿ ನನ್ನ ಜೊತೆ ಸೇರ್ಕೊಂಡು ಪಾನಿಪುರಿ ಎಲ್ಲ ತಿಂತಿದ್ರು. ಇವಾಗ ನಾನು ಅದನ್ನ ಕಲ್ತಿರೋದು, ಅದನ್ನ ತಿನ್ನೋದೆಲ್ಲ ಇಲ್ಲ ಅಂದ್ರೆ ಹೆಲ್ತಿಯಾಗಿ ನಾನೆಲ್ಲ ನಾನು ಹಾಳು ಮಾಡಿರೋದು ಇದು. ನಾನು ಹಾಳು ಮಾಡಿದ್ದೀನಿ, ನನಗೇನೋ ಪ್ರಾಬ್ಲಮ್ ಆಯ್ತು ಬಿಡಿ. ಇವರು ಫ್ರೂಟ್ಸ್ ತಗೊಳಕ್ ಬಂದೆ. ನಾನು ರೆಗ್ಯುಲರ್ ಇಲ್ಲ ಏನಿಲ್ಲ, ಎಲ್ಲ ಸುಳ್ಳು. ಇದು ಸ್ವಲ್ಪ ಬಿಲ್ಡಪ್ ಶಾರ್ಟ್ಸ್ ಇದು. ಬಿಡ್ರಿ, ನನ್ನ ಬಾಡಿ ಫೋಟೋಸ್ ನೋಡ್ಕೊಳ್ರಿ ಗೈಸ್. ಬಾಡಿ ಫೋಟೋ ಆಲ್ರೆಡಿ ಹಾಕಿದಾರಲ್ಲ. ಎನಿವೇ ಏನು ಚಿಂಪ್ರಿ ಕೊಯ್ಲ ಏನಿಲ್ಲ, ಚೆನ್ನಾಗಿ ನಂತರನೇ ತಿಂತಾರೆ. ಸೊ ಗೈಸ್ ನೀವು ಈ ಶಾಪ್ ನೋಡ್ಬೋದು. ಇಲ್ಲಿ ಯೂಶಲಿ SMR ಅವರು ಎಕ್ಸ್ಚೇಂಜಿಗೆ ತುಂಬ ತಗೋತಾರೆ. ಗ್ಯಾಜೆಟ್ಸ್ ಆಗಲಿ ಏನೇ ಇದ್ರೂ ಇಲ್ಲೇ ತಗೋತಾರೆ SMR ಅವರು. ತರಿಸಿದೆ ಗೊತ್ತಾ ಗೇಮಿಂಗ್ ಫೋನು ದುಬೈಯಿಂದ, ಅದನ್ನು ಇಲ್ಲಿಂದಾನೇ ತರಿಸಿದ್ದು. ಎಷ್ಟೊಂದು ಸಲ ಐಪ್ಯಾಡ್ಗಳು ತೊಗೊಂಡಿರ್ತೀನಿ, ಫೋನ್ಗಳು ಚೇಂಜ್ ಮಾಡಿರ್ತೀನಿ. ನನ್ನ ಫಸ್ಟ್ ಫೋನ್ ಯಾವ್ದಿದು ಇಲ್ಲಿದೆ, ಅದು 16+. ಇದನ್ನು ಕೂಡ ಇಲ್ಲೇ ತೊಗೊಂಡಿದ್ದು ನಾನು. ಸೊ ಇವಾಗ ಸಿಮ್ರಾನು ಕೂಡ 16+ಗೆ ಅಪ್ಗ್ರೇಡ್ ಮಾಡ್ಕೊತಾ ಇದ್ದಾಳೆ. ಸೊ ಮೊಬೈಲ್ ಪ್ಲಾನೆಟ್ ಕಿರಣ್ ಬ್ರೋ ನಂಗೆ ತುಂಬ ಕ್ಲೋಸ್ ಇರೋದ್ರಿಂದ ವಿಲ್ ಬಿ ಎಕ್ಸ್ಚೇಂಜಿಂಗ್. ಹೊಸ ಫೋನ್ಗಳು ಬಂದಾಗ, ಬೇರೆ ಫೋನ್ಗಳು ಬಂದಾಗ, ಗ್ಯಾಜೆಟ್ಸ್ ವಿಚಾರ ಏನೇ ಇದ್ರು ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ವಿಸಿಟ್ ಮಾಡ್ರಿ, ಟ್ರೈ ಮಾಡ್ರಿ. ರಾಜಾಜಿನಗರಲ್ಲಿ ಇರುತ್ತೆ ನಿಮಗೆ ಮೊಬೈಲ್ ಪ್ಲಾನೆಟ್. ಇನ್ನೊಂದು HSR ಅಲ್ಲಿ ಇರುತ್ತೆ ಕಿರಣ್ ಬ್ರೋದು. ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಸೊ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿರಿ ಹೊಸ ಫೋನ್ನ. ಇವಾಗ ಸಿಮ್ರಾನ್ ಫೋನ್ ಎಕ್ಸ್ಚೇಂಜ್ ಮಾಡೋಣ ಬನ್ನಿ ಗೈಸ್. ಇವಾಗ ಸಿಮ್ರಾನ್ ನೋಡ್ರಿ ಹೊಸ ಫೋನ್ ಅಪ್ಗ್ರೇಡ್ ಮಾಡ್ಕೊತಾ ಇದ್ದಾಳೆ. 16+ ವೈಟ್ ಕಲರ್, ಅವಳಿಗೆ ವೈಟ್ ಕಲರ್ ಇಷ್ಟ ಅಂತ ಹೇಳಿ. ಸೊ ಮುಂಚೆ ನನ್ನ ಹತ್ರ ಇದ್ದಿದ್ದು 15+. ಸೊ ನನಗೆ ವೈಟ್ ಕಲರ್ ತುಂಬ ಇಷ್ಟ. ನನಗೆ ಬೇರೆ ಕಲರ್ ಬ್ಲ್ಯಾಕ್ ಅಷ್ಟೊಂದೇನು ಇಷ್ಟ ಆಗಲ್ಲ. ಸೊ ಅದಕ್ಕಂತ ವೈಟು ನೋಡಿ ಇವಾಗ ಜಸ್ಟ್ ಅನ್ಬಾಕ್ಸ್ ಮಾಡಿದೆ, ನಾನೇ ಮಾಡಿದ್ದು ನನ್ನ ಕೈಯಲ್ಲಿ. ಸೊ ತೋರಿಸ್ತೀನಿ. ಸೊ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ನಾನು. ಇವರು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ, ನಾನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಫುಲ್ ಐಫೋನ್ ಬ್ಲಾಗ್ ಆಗ್ಬಿಟ್ಟೈತೆ. ಎಲ್ಲ ಆಪಲ್ ಪ್ರಾಡಕ್ಟ್ಸ್ ಅಪ್ಗ್ರೇಡ್ ಮಾಡ್ಕೊತಾ ಇದ್ವಿ. ಇವಳು ಆಕ್ಚುಲಿ ಮುಂಚೆ ಒಂದು ಪಿಂಕ್ ಕಲರ್ ಇತ್ತು 15+.
ಸೊ ಕ್ಯಾಮ್ರಾ ಹಿಂಗಿತ್ತಲ್ಲ ಗೊತ್ತಾಗ್ತಾ ಇರಲಿಲ್ಲ, ಇವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡ್ರಿ. ಅದ್ರ ಜೊತೆಗೆ ನೋಡ್ರಿ ಮ್ಯಾಚಿಂಗ್ ಇವಾಗ ನಾನು ಬ್ಲ್ಯಾಕ್ ಕಲರ್ 16+ ಇವ್ರದ್ದು ವೈಟ್ ಕಲರ್ ಅದೇ ನಾನು ಹೇಳ್ತಾ ಇದ್ದೀನಿ ಅವಾಗಿಂದ. ಬಟ್ ಅಷ್ಟೊಂದು ನನಗೆ ಬ್ಲ್ಯಾಕ್ ಕಲರ್ ಏನು ಅವ್ರದ್ದು ಇಷ್ಟ ಆಗಲಿಲ್ಲ. ನನ್ನ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಂದಲ್ಲಿ ಶೂಟ್ ಆಗ್ತಾ ಇದೆ, ನಂದು 17 Pro Max ಶೂಟ್ ಆಗ್ತಾ ಇದೆ. ಸೊ ಇಟ್ಸ್ ಓಕೆ, ವೈಟ್ ಕಲರ್ ಚೆನ್ನಾಗಿದೆ. 17 ಚೆನ್ನಾಗಿದೆ, ಕ್ಲಾಸಿ ಆಗಿದೆ ಅದು ಕಂಪೇರ್ ಟು ಬ್ಲ್ಯಾಕ್. ನಂಗೆ ಆಕ್ಚುಲಿ ಬ್ರೋ ಇದು ಚೆನ್ನಾಗಿತ್ತು ನೋಡ್ರಿ. 16 Pro Max ನನ್ನ ಹತ್ರ ಐತೆ, ಈ ಲಾಸ್ಟ್ ಇಯರ್ ಫೋನ್ ನಂದು. ಬಟ್ ಇದ್ರ ವೈಟ್ ಕಲರ್ ತುಂಬಾ ಚೆನ್ನಾಗಿತ್ತು. ಈ ವರ್ಷ 17 Pro Max ಅದೇನಕ್ಕೆ ಬ್ರೋ ಸಿಲ್ವರ್ ಆತರ ಮಾಡಕ್ ಬಿಕಾಸ್ ನಿಮ್ಗೆ ಯಾಕೆ ಆತರ ಅನಿಸ್ತಿದೆ ಅಂದ್ರೆ ಮೆಟಲ್ ಮತ್ತೆ ಪ್ಯಾನಲ್ ಎರಡು ಮಿಕ್ಸ್ ಆಗಿದೆ ಬಸ್. ವೈಟ್ ಕಲರ್ನೇ ಕೊಟ್ಬಿಟ್ಟು ಪ್ಯಾನಲ್ ಅಲ್ಲಿಗೆ ಆಗ್ಬೇಕಿತ್ತಲ್ವಾ ಅಂತ ಇದು ಸಾರಿ ಬಸ್, ನಮ್ದು ಅನ್ಬಾಕ್ಸ್ ಆಗಿಲ್ಲ. ಇಲ್ಲಿ ಬರುತ್ತಲ್ಲ ನಿಮ್ಗೆ ಇಲ್ಲಿರೋ ಕಲರು, ಸೊ ಇಲ್ಲಿಲ್ಲ. ಸೊ ಕಂಪ್ಲೀಟ್ಲಿ ವೈಟ್ ಇದೆ, ನಮಗೆ ವಿಸಿಬಲ್ ಚೆನ್ನಾಗಿದೆ. ಬಟ್ ಇದ್ರಲ್ಲಿ ಏನಾಗಿದೆ, ಇಲ್ಲಿ ಸಿಮೆಂಟ್ ಕಲರ್ ಸ್ವಲ್ಪ ಬಂದಿದೆಯಲ್ಲ, ಸೊ ತುಂಬಾ ಪ್ರೀಮಿಯಂ ಲುಕ್ ಬರ್ತಾ ಇಲ್ಲ ಅಂತ ನಿಮ್ ಕಂಪ್ಲೇಂಟ್. ಬಟ್ ನಾವು ಕಂಪ್ಲೇಂಟ್ ಮಾಡಕ್ಕಾಗಲ್ಲ, ಆಪಲ್ ಸೇಲ್ ಮಾಡ್ತಾ ಇದೀವಿ. ವೈಟ್ ಕಲರ್ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಬ್ಲೂ ಸೂಪರ್ ಆಗಿದೆ, ಆರೆಂಜ್ ಸೂಪರ್ ಆಗಿದೆ, ಎಲ್ಲ ಸೂಪರ್ ಆಗಿದೆ. ಬಟ್ ಪ್ರೈಸ್ ಮಾತ್ರ ಇವಾಗ ಸಡನ್ ಆಗಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ ಬಸ್, ಬಿಕಾಸ್ ಆಫ್ ಡಿಮ್ಯಾಂಡು. ಅಂಡ್ ನಾವು ಕಸ್ಟಮರ್ಸ್ಗೆ ಸಜೆಸ್ಟ್ ಮಾಡಲ್ಲ ಈ ಟೈಮಲ್ಲಿ ನೀವು ತಗೋಬೇಕು ಅಂತ. ಯಾರಿಗೆ ಇದೇ ಟೈಮಲ್ಲಿ ಬೇಕು SMR ಅವ್ರ ಥರ ಅವ್ರು ಮಾತ್ರ ಇದಕ್ಕೆ ಸ್ವಲ್ಪ ಬಂಡವಾಳ ಜಾಸ್ತಿ ಹಾಕಿ ನಾವು ಪಾಪ್ಯುಲರ್ ಇರೋದು ಕಮ್ಮಿ ಪ್ರೈಸ್ಗೆ ಸೇಲ್ ಮಾಡೋದಕ್ಕೆ. ಅಂಡ್ ಸ್ಟಾರ್ಟ್ ಸೇಲ್ ಕೂಡ ಒಂದು 5 ದಿವಸ 6 ದಿವಸದಲ್ಲಿ ಸೇಲ್ ಆಗ್ಬಿಡುತ್ತೆ ಬಸ್. 5-6 ಗೈಸ್, ನಿಮಗೆ ಕನ್ವೀನಿಯಂಟ್ ಆಗಿ ಐಫೋನ್ಸ್ಗಳು ಬೇಕಂತ ಅಂದ್ರೆ ಅಂಡ್ ಮೋರ್ ಓವರ್ ನಿಮಗೆ ಬ್ಯಾಂಗ್ಳೂರ್ನಲ್ಲಿ ಇದಕ್ಕಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಬೇರೆ ಯಾವುದೇ ಶಾಪ್ ಕೊಡಲ್ಲ ಅಂತ ನಾನು ಅನ್ಕೊಂತೀನಿ. ಇಟ್ ಈಸ್ ಅ ಬೆಸ್ಟ್ ಶಾಪ್, ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಮಿಸ್ ಮಾಡ್ದಂಗೆ ವಿಸಿಟ್ ಮಾಡ್ರಿ. ಮೊಬೈಲ್ ಪ್ಲಾನೆಟ್ ಕಿರಣ್ ಬ್ರೋ ತುಂಬಾ ಕ್ಲೋಸು. ಆಲ್ಮೋಸ್ಟ್ ನಮಗೆ ಎಲ್ಲಾ ಆಪಲ್ ಪ್ರಾಡಕ್ಟ್ಸ್ ಕೊಡ್ತಾರೆ. ನನಗೆ ತಿಪ್ಟೂರ್ನಲ್ಲಿ ಬಿಟ್ರೆ ನೆಕ್ಸ್ಟ್ ನಾನು ಬ್ಯಾಂಗ್ಳೂರಿಗೆ ಬಂದಾಗ ನನಗೆ ಆಪಲ್ ಅಲ್ಲಿ ನಂಬಿದ್ದು ಅಂತ ಅಂದ್ರೆ ನಾ ಕಿರಣ್ ಬ್ರೋನೇ. ಬಿಕಾಸ್ ನಿಮ್ಗೆ ಇವಾಗ ಇವ್ರು ಹೆಂಗಾಗ್ಬಿಟ್ಟವ್ರೆ ಅಂದ್ರೆ ಸೆಲೆಬ್ರಿಟಿ ಸೆಲ್ಲರ್ ಆಗ್ಬಿಟ್ಟವ್ರೆ. ಎಲ್ಲ ಯೂಟ್ಯೂಬರ್ಸ್, ಎಲ್ಲ ವ್ಲಾಗರ್ಸ್, ಎಲ್ಲ ಸಿನಿಮಾ ಸ್ಟಾರ್ಸ್, ಎಲ್ಲ ಸೀರಿಯಲ್ ಆಕ್ಟರ್ಸ್. ಕಂಪ್ಲೇಂಟ್ಸ್ಗಳು ಜಾಸ್ತಿ ಇದೆ ಹಂಗೆ ಅಂದ್ರೆ ನಾವು ನೋಡ್ತಾ ಇರ್ತೀವಲ್ಲ, ಸೆಲೆಬ್ರಿಟೀಸ್ಗಳಿಗೆ ಜಾಸ್ತಿ ಬರ್ತಾರೆ ಅಂತ. ಅವ್ರಿಗೆ ಇಲ್ಲ ಆ ಥರ ಇಲ್ಲ ಬಸ್. ಅಂದರೆ ಇವಾಗ ನೀವು ಬಂದಿರ್ತೀರಾ, ನಿಮಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋದೇ ನಮ್ಮ ಉದ್ದೇಶ ಆಗುತ್ತೆ. ನೀವು ಇವಾಗ ಸ್ಟೋರಲ್ಲಿ ಚೆನ್ನಾಗಿ ಮಾತಾಡ್ಸೋಕ್ಕಾದ್ರೆ ನಾನು ಕಸ್ಟಮರ್ಗೆ ಡಿಸ್ಟರ್ಬ್ ಮಾಡ್ದಂಗಾಗುತ್ತೆ. ನಿಮಗೆ ಮಾತ್ರನೇ ಜಾಸ್ತಿ ನಾನು ಫೋಕಸ್ ಮಾಡಿ ಮಾತಾಡ್ತಿದ್ದಾಗ ಅವ್ರಿಗೆ ನಾನು ಮಾತಾಡಿಸ್ಲಿಲ್ಲ ಅಂದರೆ ಹೇಗಾಗುತ್ತೆ ಬಸ್, ಚೆನ್ನಾಗಿ ಕಾಣಿಸಲ್ಲ. ಸೊ ಆಟೋಮೆಟಿಕ್ಲಿ ಅದಕ್ಕೋಸ್ಕರ ಈ ಕಡೆ ಕರ್ಕೊಂಡ್ಬಂದಿರ್ತೀವಿ. ಬಟ್ ಇದನ್ನ ನಾನು ವೀಡಿಯೋದಲ್ಲಿ ಹಾಕಿರ್ತೀನಲ್ಲ, ತಿರ್ಗಾ ಮತ್ತೆ ಅವ್ರಿಗೆ ಮತ್ತೆ ಕೂರ್ಸ್ಕೊಂಡು ಮಾತಾಡ್ತಾವೆ ಬಿಡಿ ಮಗ ನನಗೆ ತಿರ್ಗಾ ಬೇಕು ಅಂತ ಇರ್ತಾರೆ. ನನಗೆ ನಂಗೆ ಅನ್ಸಲ್ಲ, ಬಿಕಾಸ್ ನಾವು ನೋಡಿದೀವಲ್ಲ. ನಾನು ಲೈಕ್ ಆಲ್ಮೋಸ್ಟ್ ಲೈಕ್ ಪ್ರತಿ ಸಲ ನಾನು ಇದು ಮಾಡ್ತಾ ಇದ್ದೇನೆ. ರೆಡ್ ಮ್ಯಾಜಿಕ್ ನನಗೆ ಇಂಡಿಯಾದಲ್ಲೇ ಸಿಗ್ಲಿಲ್ಲ. ದುಬೈ ಹೋಗಿದ್ದವರು ದುಬೈಯಿಂದ ತಂದ್ಕೊಟ್ರು ನಂಗೆ ರೆಡ್ ಮ್ಯಾಜಿಕ್ ನ ಬೇಕು ಅಂತ ಅಂದಿದ್ದಕ್ಕೆ ದುಬೈ ಕಾಸ್ಟ್ ಅಲ್ಲೇ ತಂದ್ಕೊಟ್ರು. ಅಂಡ್ ಕಸ್ಟಮರ್ಸ್ಗಳು ಕೂಡ 100% ತರಿಸ್ಕೊಡ್ತಾ ಇರ್ತೀವಿ. ನೀವು ನೋಡಿರ್ತೀರಾ X2 ಅಲ್ಟ್ರಾ ಅವೆಲ್ಲ ತರಿಸ್ಕೊಟ್ಟಿದ್ದೀವಿ. ಇವರಿಗೆಲ್ಲ ಸಂದೀಪ್ ಗೌಡ್ರಿಗೆಲ್ಲ ತರಿಸ್ಕೊಟ್ಟಿದ್ರಲ್ಲ, ಅವ್ರಿಗೆ ನಾವೇ ರಿಕ್ವೆಸ್ಟ್ ಮಾಡಿ ನಮ್ಮ ಬಾಸ್ಗೆ ಕೊಟ್ಕೊಳಿಸ್ತೀವಿ. ಅವ್ರು ಓಪನ್ ಮಾಡ್ಲೇಬೇಕು. ಅವ್ರಿಗೆ ನಾವೇ ಸ್ವಲ್ಪ ರಿಕ್ವೆಸ್ಟ್, ಬಾಸ್ ಓಪನ್ ಮಾಡ್ಕೊಡಿ ಅಂತ ಕೇಳ್ಬಿಟ್ಟು ನಾವು ಮಾಡಿಸ್ಕೊತೀವಿ ಅವ್ರ ಹತ್ರ. ಕ್ರೇಜಿ ಐತೆ. ಸೊ ಗೈಸ್, ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಗೈಸ್ ನೋಡ್ರಿ, ಇಲ್ಲಿ ಇವಾಗ 16+ ಅಪ್ಗ್ರೇಡ್ ಆಗ್ತಾ ಇರೋದು ಸಿಮ್ರಾನ್ ವೈಟ್ ಕಲರ್ಗೆ. ಕಂಗ್ರಾಟ್ ಸಿಮ್ರಾನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯು ಹ್ಯಾಪಿ? ಐ ಆಮ್ ವೆರಿ ಮಚ್ ಹ್ಯಾಪಿ. ತುಂಬಾ ಖುಷಿ ಆಗುತ್ತೆ. ನಾನು 17 Pro Max ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲೇ ರೆಕಾರ್ಡ್ ಆಗ್ತೈತೆ ಇವತ್ತಿನ ಬ್ಲಾಗ್. ಸೊ ಬಾ, ಓಪನ್ ಬಾಕ್ಸ್ ಇಲ್ವಲ್ಲ ಬ್ರೋ? ಓಪನ್ ಬಾಕ್ಸ್ ಇಲ್ಲ, ಬಟ್ ಇದು ತಗೊಂಡಿರ್ಬೋದು ಅಂತ ನೋಡ್ರಿ ಗೈಸ್. ಈ ಕಲರ್ ಸೇಮ್ ಹಿಂಗೆ ಐತೆ ಫೋನು. ನಂದು 16 Pro Max ನ ಬೆಸ್ಟ್ ಪ್ರೈಸಿಗೆ ಹಾಕೊಂತ ಇದ್ದಾರೆ. ಬೆಸ್ಟ್ ಪ್ರೈಸಿಗೆ ನಾನು 16 Pro Max ನ ಸೆಲ್ ಮಾಡ್ತಾ ಇದ್ದೀನಿ. ಸೊ ನಿಮ್ದು ಹಳೆ ಫೋನ್ಗಳು ನಿಮ್ಗೆ ಅನ್ಸ್ಬೋದು, ಅಯ್ಯೋ ಕಡಿಮೆ ಆಗುತ್ತೆ ಹಂಗೆ ಹಿಂಗೆ ಅಂತ. ನಿಮ್ದು ಯಾವ್ದೇ ಸೆಕೆಂಡ್ ಫೋನ್ ಇದ್ರೆ ನಾನೇ ಮಧ್ಯದಲ್ಲಿ ಮಾತಾಡ್ತೀನಿ. ಸೊ ಇದರಲ್ಲಿ ನಮ್ಮ ಜೆನ್ಯೂನಿಟಿ ಚೆಕ್ ಮಾಡ್ಬೋದು. ಸೊ ನಾವು ಕೊಡೋ ಪ್ರೈಸ್ ಯಾರು ಕೊಡೋಕೆ ಸಾಧ್ಯ ಇಲ್ಲ ಬಸ್. ಎಕ್ಸ್ಚೇಂಜ್ಗೆ ಅಂತ ಬಂದ್ರೆ ಇನ್ನೂ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಮಾಡಿರ್ತೀವಿ. ನಾವು ಅನೌನ್ಸ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಪ್ರೈಸ್ ಇಂದ ಬಾರ್ಗೇನಿಂಗ್ ನಡೆಯುತ್ತಲ್ಲ ಸ್ಟೋರಲ್ಲಿ, ಆದ್ರಿಂದ ಬಟ್ ದಿ ಬೆಸ್ಟ್ ಪ್ರೈಸು, ಆದ್ರಿಂದನೇ ನಾವು ಜಾಸ್ತಿ ಸೇಲ್ ಮಾಡ್ತೀವಿ. ಎಕ್ಸ್ಚೇಂಜ್ ಪ್ರೈಸಸ್ ಎಲ್ಲ ಇದಂತೂ ನಾನು ಹೇಳ್ತೀನಿ ನೋಡ್ರಿ ಗೈಸ್, ದಿ ಬೆಸ್ಟ್ ಪ್ರೈಸ್ ನಿಮ್ಮ ಫೋನ್ ವ್ಯಾಲ್ಯೂ. ಸೆಕೆಂಡ್ ಹ್ಯಾಂಡ್ಸ್ ಯಾವುದೇ ಐಫೋನ್ಸ್ ಇದ್ರು ನಿಮ್ದು ತಗೊಂಬಂದು ಇವ್ರಿಗೆ ಕೊಟ್ರೆ ದಿ ಬೆಸ್ಟ್ ವ್ಯಾಲ್ಯೂಗೆ ಮಾಡ್ಕೊಡ್ತಾರೆ. ಐಫೋನ್ ಅಂತಲ್ಲ, ಎಲ್ಲ ಫೋನು ಸೇಲ್ ಮಾಡ್ತಾರೆ. ಬಟ್ ಪ್ರೀಮಿಯಂ ಫೋನ್ಸ್ ಮಾತ್ರ ಆಪ್ ಮಾಡ್ತಾರೆ. ಯಾಕಂತ ಅಂದ್ರೆ ಪ್ರೀಮಿಯಂ ಕಸ್ಟಮರ್ ಹ್ಯಾಂಡಲ್ ಮಾಡಿರ್ತಾರೆ, ಪ್ರೀಮಿಯಂ ಫೋನ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ತಾರೆ ಅಂತ ಇವ್ರಿಗೂ ಒಂದು ಕಾನ್ಫಿಡೆನ್ಸ್. ಸೊ ಚೌಕಾಟ್ ಮಾಡ್ರಿ. ಮೊಬೈಲ್ ಪ್ಲಾನೆಟ್ ಬ್ಯಾಂಗ್ಳೂರು ಬಂದು ವಿಸಿಟ್ ಮಾಡ್ರಿ ರಾಜಾಜಿನಗರಲ್ಲಿ. ಸೊ ನಾವು ಆಲ್ಮೋಸ್ಟ್ ಇವತ್ತು 2-3 ಗ್ಯಾಡ್ಜೆಟ್ಸ್ ಚೇಂಜ್ ಮಾಡ್ಕೊಂಡಿದೀವಿ, ಮೇಲೆ ಕೆಳಗಡೆ ಈ ಮೊಬೈಲ್ ಅಲ್ಲಿ ನಾವು ಆಲ್ಮೋಸ್ಟ್ 1 ವರ್ಷ ನಾವು ಐ ಗೆಸ್ ವ್ಲಾಗ್ಸ್ ರೀಲ್ಸ್ ಎಲ್ಲ ಮಾಡಿದೀವಿ. ಬಟ್ ತುಂಬಾ ಬೇಜಾರಾಗ್ತದೆ ಇಟ್ಕೊಳ್ಳಕ್ಕೆ. ಲಾಸ್ಟ್ ಟೈಮ್ ಟ್ರೆಂಡಿಂಗ್ ಅಲ್ಲಿ ತಗೊಂಡಿದ್ರು. ಸೊ ಫಸ್ಟ್ ಡೇ ಇವ್ರು ತಗೊಂಡಾಗ ನಾನೇ ಶೂಟ್ ಮಾಡಿದ್ದು. ನಿಮ್ ಎಲ್ಲರಿಗೂ ಗೊತ್ತಿಲ್ಲ, ಆಬ್ವಿಯಸ್ಲಿ ನಾನೇ ಶೂಟ್ ಮಾಡಿದ್ದು. ಬಿಕಾಸ್ ಅವಾಗ ಸಿಮ್ರಾನ್ ನನಗೆ ಪರಿಚಯ ಇರೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಈ ಫೋನ್ ಕೊಡ್ತಾ ಇದೀವಿ. ತುಂಬಾ ಬೇಜಾರಾಗ್ತದೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡೂ ಇಟ್. ಸೊ ತಗೊಳ್ಳಿ ಸರ್. ಥ್ಯಾಂಕ್ ಯು. ದುಡ್ಡು ಕೊಡೋದು ಅಕೌಂಟ್ ಟ್ರಾನ್ಸ್ಫರ್ ಬರುತ್ತೆ, ಶೋ ಮಾಡಕ್ಕೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ದುಡ್ಡು ಹೇಳ್ಬಾರ್ದು ಆಕ್ಚುಲಿ, ವಿಡಿಯೋದಲ್ಲ ದುಡ್ಡು ಹೇಳಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಹೌದು ಬಸ್. ಚಲೋ ಗೈಸ್,
ಥ್ಯಾಂಕ್ ಯು ಸೊ ಮಚ್. ಇವಾಗ ಸಿಮ್ರಾನ್ ಮನೆಗೆ ಹೋಗ್ತಾಳೆ, ಹೌದು, ಆಚೆ ತುಂಬಾ ಹೋಗಿ ಏನಾರು ಖುಷಿಯಲ್ಲಿ ಹೋಗ್ತೀನಿ ನಾನು ಇವತ್ತು. ಹೊಸ ಫೋನ್ ಅಲ್ಲ, ಯಾ. ನಾಳೆ ಇವ್ರ ಅಮ್ಮ ಬರ್ತಾಳೆ, ಅದಕ್ಕೆ ಇವಾಗ ಮನೆಗೆ ತಗೊಂಡೋಗಿ ಸರ್ಪ್ರೈಸ್ ಕೊಡ್ತಾರೆ ಇವ್ರ ಅಮ್ಮ. ಹೌದು, ಸೊ ಆಬ್ವಿಯಸ್ಲಿ ವಿಡಿಯೋ ಪೋಸ್ಟ್ ಮಾಡಿದ ದಿನನೇ ಐ ಗೆಸ್ ನಮ್ಮ ಅಮ್ಮನ ಬರ್ಡೇ ಇರುತ್ತೆ. ನಾಳೆ ಸೆಪ್ಟೆಂಬರ್ 21 ನಮ್ಮ ಮಮ್ಮಿ ಬರ್ಡೇ ಗೈಸ್. ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ್ದು ಪೋಸ್ಟ್ ಆಗ್ತಿರೋದು ವಿಡಿಯೋ ಅಂತ ಹೇಳ್ಬಿಟ್ಟು. ಚಲೋ ಗೈಸ್, ಲವ್ ಯು. ಇವಾಗ ಆಚೆ ಹೋಗೋಣ. ಸೊ ಮೊಬೈಲ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಎತ್ಕೊಂಡು ಆಚೆ ಹೋಗೋಣ, ನೋಡೋಣ ಏನಾಗುತ್ತೆ ಇವತ್ತಿಂದ, ಯಾವ ಥರ ಅಪ್ಗ್ರೇಡ್ ಆಗುತ್ತೆ, ಕಾಂಟೆಂಟು ಕ್ವಾಲಿಟಿ ಎಲ್ಲ ನೋಡ್ತೀರಾ ನೀವು. ಲೆಟ್ಸ್ ಗೋ. ಸೊ ಗೈಸ್, ಗೆಸ್ ವಾಟ್, ಹೊಸ ಐಫೋನ್ 17 Pro Max. ಸೊ ನಾನು ತಗೊಂಡಿದ್ದೀನಿ, ನೆನ್ನೆ ಲೈವಲ್ಲೂ ಓಪನ್ ಮಾಡಿದ್ದೀನಿ, ಮತ್ತೆ ಇವಾಗ ಫಾರ್ಮಾಲಿಟೀಸ್ಗೋಸ್ಕರ ಓಪನ್ ಮಾಡ್ತಾ ಇದ್ದೀನಿ. ನಿನ್ನೆ ತಗೊಂಡಿದ್ಯಾ? ಓಕೆ, ಓಪನ್. ಲಾಸ್ಟಲ್ಲಿ ಓ ನೀನೆ. ಸೊ ನನ್ನ ಐಫೋನ್ 17 Pro Max, ನಿಮ್ದಾದ್ರೆ ನಂದಾದ್ರೆ ಎರಡು ಒಂದೇ, ಯೂಸ್ ಮಾಡೋದು ನಾವು ಇಬ್ಬರೇ ತಾನೆ. ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಯಪ್ಪ, ಹ್ಯಾಂಡಲ್ ವಿತ್ ಕೇರ್ ನೋಡಿ. ಬರ್ತಾ ಏನು ಕೊಡ್ತಾನೆ ಇಲ್ಲ ಬಾಕ್ಸಲ್ಲಿ, ಎಲ್ಲರೂ ರಿಮೂವ್ ಮಾಡ್ತಾವ್ರೆ ಸಿಮ್ಮು. ಇಲ್ಲಿ ನನ್ನ ಫೋಟೋ ತಾನೇ ಇಡ್ಬೇಕಿತ್ತು ನೀವು. ನನಗೆ ಹೆಂಗ್ ಗೊತ್ತು, ನನ್ನ ಫೋನ್ ಟ್ರಾನ್ಸ್ಫರ್ ಮಾಡಿದ್ದೀನಿ, ಫೋನಲ್ಲಿ ಅದೈತೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಈ ಫೋನು. ಇಲ್ಲಿ ಸ್ವಲ್ಪ ಬೇರೆ ತರ ಇದೆ, ಇಲ್ಲಿ ಸ್ವಲ್ಪ ಬೇರೆ ತರ ಇದೆ, ಬಟ್ ಚೆನ್ನಾಗಿದೆ ಫೋನ್. ಜೆನ್ಯೂನ್ಲಿ ಸ್ಪೀಕಿಂಗ್ ಚೆನ್ನಾಗಿದೆ. ಕ್ಯಾಮ್ರಾ ಫೋನ್ ಮೇಲೆಲ್ಲ ಯಾರು ಗೈಸ್ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ? ಇವ್ರು ಇನ್ವೆಸ್ಟ್ ಮಾಡ್ತಾರೆ ಫೋನ್ ಮೇಲೆಲ್ಲ. ಫೋನ್ ಮೇಲೆ ಅಷ್ಟೊಂದು ಇನ್ವೆಸ್ಟೇ ಮಾಡಬಾರ್ದು. ಹೌ ಡು ಯು ಲೈಕ್ ಪ್ರಾಪರ್ಟೀಸ್, ಗೋಲ್ಡ್ ಇಂಥದ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಐ ಲೈಕ್ ದಿಸ್, ನೈಸ್. ಬಟ್ ಗಂಡು ಮಕ್ಳಿಗೆ ಅಂದ್ರೆ ಗ್ಯಾಜೆಟ್ಸ್ ತುಂಬಾ ಇಷ್ಟ ಇರುತ್ತೆ, ಸೊ ಆಬ್ವಿಯಸ್ಲಿ ಅವ್ರನ್ನ ಏನು ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ರಿಯಲಿ ನೈಸ್. ಕ್ಯಾಮ್ರಾಸು ಕೂಡ ಸ್ವಲ್ಪ ನನ್ನಷ್ಟು ಇಷ್ಟ ಇರುತ್ತೆ ಗ್ಯಾಜೆಟ್ಸ್. ಅದೇ ನಿಮಗೆ ಜಾಸ್ತಿ ಇಷ್ಟ, ಅದಕ್ಕೆ ನಿಮ್ಗೇನು ಹೇಳೋಕ್ಕಾಗಲ್ಲ. ಬಟ್ ಟ್ರೈ ನೆಕ್ಸ್ಟ್ ಟೈಮ್ ಇಂದ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ಕ್ಯಾಮ್ರಾ ನೋಡೋಣ ಇವತ್ತು. ನಿನ್ನ ಸೆಲ್ಫಿ ತಗೊಂಡು ತೋರಿಸು ಕ್ಯಾಮ್ರಾ. ಮತ್ತೆ ಏನೇನು ಸಮಾಚಾರ ಹೇಳ್ಬೇಕು ನೀವೇ. ಎಷ್ಟೊಂದು ಖರ್ಚು ಮಾಡಿದೆಯಲ್ಲ, ಏನು ಅನ್ನಿಸ್ತೈತೆ ನಿಮಗೆ? ಚೆನ್ನಾಗಿ ಬರ್ತೈತಾ ಇದಕ್ಕಿನ್ನ? ತುಂಬ ಚೆನ್ನಾಗಿದೆ. ನನ್ನ ಫೋಟೋ ತೆಗೆದು ತೋರ್ಸಂಗೆ. ನಿಮ್ದ? ಹಾಂ, ತೋರಿಸು. ಒಂದು 20 ಸಲ ಕ್ಲಿಕ್ ಮಾಡ್ತಾ ಇದೆಯಾ? ಇಲ್ಲ ಗೈಸ್, ಕ್ಲಾರಿಟಿ ಕೆಡ್ದಾಗ ನಿಂತ್ಕೊಂಡಿದ್ದೀನಿ. ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತದೆ. ಸೊ ಗೈಸ್, ನೆನ್ನೆ ಲೈವಲ್ಲೇ ಓಪನ್ ಮಾಡಿದ್ವಿ ಆಲ್ರೆಡಿ. ಸೊ ಇವಾಗ ಜಸ್ಟ್ ಫಾರ್ ದ ಫಾರ್ಮಾಲಿಟೀಸ್ ಇವಳು ಬ್ಲಾಗ್ಗೋಸ್ಕರ ಓಪನ್ ಮಾಡ್ತಾ ಇದ್ದೀರಿ. ಹೇಗಿದೆ ಫೋನು? ತುಂಬ ಚೆನ್ನಾಗಿದೆ, ನಿಮ್ಮ ಡ್ರೆಸ್ಗೂ ಮ್ಯಾಚ್ ಆಗ್ತದೆ. 17 Pro Max ದ ಥಿಂಗ್. ಗೈಸ್ ಇಲ್ಲಿ ನೋಡಿ ಗೈಸ್, ಇವ್ ಡ್ರೆಸ್ ಒಂದು ನಿಮಿಷ ತೋರಿಸಿ, ಸೇಮ್ ಹಿಂಗೆ ಇದೆ 17 Pro Max. ಓಕೆ ಗೈಸ್, ಫೋನ್ ನಂದಿದು, ಫೋನ್ನ ತಗೋ ಯೂಸ್ ಮಾಡು. ಗೈಸ್ ಏನು ಗೊತ್ತಾ, ಲೆಟ್ ಮಿ ಟೆಲ್ ಯು ಒಂದು ಕ್ವಿಕ್ ಒಂದು ಇದ್ರ ಥರ ಏನಂತಾರೆ, ಕಿವಿ ಮಾತು ಥರ ಹೇಳ್ತೀನಿ. ಫೋನ್ ತೊಗೊಬೇಕು ಅಂತ ಅಂದರೆ ಅದು ಫೋನ್ ಇವಾಗ 17 Pro Max. ನಾನು ಯಾವುದೋ ಒಂದು ವೀಡಿಯೋನೂ ನೋಡಿದ್ದೆ, ಯಾರೊಂದು ವೀಡಿಯೋನು ಮಾಡಿದರು. ಅವ್ರ ಅಮ್ಮ ಏನೋ ತುಂಬ ಕಷ್ಟಪಟ್ಟು ಗಾರೆ ಕೆಲಸ ಏನೋ ಮಾಡ್ತಾ ಇರ್ತಾರಂತೆ, ಮಗ ಫೋನ್ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ತೊಗೊತಾ ಇರ್ತಾನಂತೆ. ಸೊ ಅದನ್ನೇ ಹೇಳೋದು, ಅವ್ರಮ್ಮ ಏನೋ ಬೇಜಾರಲ್ಲಿ ಕೊಡಿಸ್ತಾ ಇದ್ದಾರೆ. ಅಯ್ಯೋ ನನ್ನ ಮಗ ಹಠ ಮಾಡ್ತಾಯಿದ್ದಾನೆ, ಊಟ ಮಾಡ್ತಾಯಿಲ್ಲ, ಹೇಳೋ ಮಾತು ಕೇಳ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದಾನೆ. ಅವ್ರಮ್ಮ ಕೊಡಿಸಿದ್ದು ಅವ್ನು ತೊಗೊಬೇಕಾದ್ರೆ ಅವ್ರಿಗೂ ಖುಷಿ, ಲಕ್ಷ ಕೊಟ್ಟು ತೊಗೊಳ್ಳೋದು. ಅವ್ರ ಅಪ್ಪ ಅವ್ರ ಲೈಫಲ್ಲೆಲ್ಲ ಸೇವಿಂಗ್ ಮಾಡಿ ತೊಗೊಂಡಿರೋಂಥದ್ದು ಅದು ಅಮೌಂಟು. ಅವ್ರಮ್ಮ ಪಾಪ ಬೇಜಾರಲ್ಲಿ ಅಳ್ಕೊಂಡು ಕೊಡಿಸ್ತಾ ಇದ್ರು. ಸೊ ಐ ವಿಲ್ ಟೆಲ್ ಯು ಒನ್ ಥಿಂಗ್, ನಿಮಗೆ ಕೆಪಾಸಿಟಿ ಇದ್ದರೆ ನೀವು ತೊಗೊಳ್ಳಿ, ನಿಮ್ಮ ಖುಷಿ. ಇಲ್ಲ ನಿಮಗೆ ಯೂಸ್ಫುಲ್ ಇದ್ದರೆ EMI ಮೇಲೆ ತೊಗೊತೀರ, ಇನ್ನೊಂದೇನು ಮಾಡ್ತೀರಾ ತೊಗೊಳ್ರಿ, ಓಕೆ. ಇಲ್ಲಾಂದರೆ ನಿಮ್ಮ ಸ್ಯಾಲ್ರಿ ನಿಮಗೆ ಸಫಿಷಿಯೆಂಟ್ ಆಗಿದೆ, ತಿಂಗ್ಳಿಗೆ ನನಗೆ ಇಷ್ಟು ಖರ್ಚು ಬರುತ್ತೆ, ಅದು ಬಿಟ್ಟು ಎಕ್ಸ್ಟ್ರಾ ಸ್ಯಾಲ್ರಿ ಉಳಿಯುತ್ತೆ ಅಂದರೆ ಅದರಲ್ಲೂ ತೊಗೊಳ್ಳಿ. ಬಟ್ 3 ತಿಂಗಳು ನಿಮ್ಮ ಸ್ಯಾಲ್ರಿಗಿನ್ನ ಫೋನೇ ರೇಟೇ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು EMI ಕಟ್ತೀನಿ, ಅದ್ರ ಜೊತೆಗೆ ಅದು ನನಗೆ ಯೂಸ್ಫುಲ್ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲದಲ್ಲೇ ನಾನು ಶೋಕಿಗೋಸ್ಕರ ತೊಗೊತೀನಿ. ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಸೊ ಏನಕ್ಕೆ ಅಂತ ಅಂದರೆ ತುಂಬ ಕಷ್ಟಗಳು ಬರುತ್ತೆ. ನಿಮ್ಗೆ ಅಫೋರ್ಡ್ ಮಾಡೋಕ್ಕಾದರೆ ತೊಗೊಳ್ರಿ. ನಾನು ಹೇಳ್ತಾ ಇಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ, ಆ ಥರ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನನಗೆ ಯೂಸ್ ಆಗುತ್ತೆ ಈ ಫೋನ್. ಅಂದರೆ ಇವಾಗ 16 Pro Max ಇತ್ತಲ್ಲ ಬ್ರೋ, ನಿಮ್ಮ ಹತ್ರ 17 Pro Max ಆಗಬೇಕು ಅಂದರೆ ನಾನು ಹೇಳ್ತೀನಿ ನೋಡಿರಿ, ಕ್ಯಾಮ್ರಾ ಬೆಟರ್ ಆಗಿದೆ, ಪ್ರೊಸೆಸರ್ ಬೆಟರ್ ಆಗಿದೆ, ನನಗೆ ಗೇಮ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಜೊತೆ ಕ್ಯಾಮ್ರಾಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ತೊಗೊತೀನಿ ನಾನು ಪ್ರತಿ ವರ್ಷ ಬೆಟರ್ ಫೋನ್ಸ್ನ, ಅದಕ್ಕೋಸ್ಕರ ನಾನು ತೊಗೊಳ್ಳೋದು. ಆಮೇಲೆ ಇನ್ನೂ ಎಷ್ಟೊಂದು ಜನ ಹೇಳ್ತಾರೆ, ಬ್ರೋ ನೀವು ಸ್ಯಾಮ್ಸಂಗ್ ಪ್ರಮೋಟ್ ಮಾಡ್ತೀರಾ, ನೀವು 30,000 ಫೋನ್ ಪ್ರಮೋಟ್ ಮಾಡ್ತೀರಾ, 40,000 ಪ್ರಮೋಟ್ ಮಾಡ್ತೀರಾ, ಕಮೆಂಟ್ ಆಗ್ತಾರೆ ನಾನು ಯಾವಾಗಾರ ಪ್ರಮೋಷನ್ ವೀಡಿಯೋ ಆಗ್ದಾಗ. ನಾನೇನು ಹೇಳ್ತೀನಿ ಗೊತ್ತಾ ಗೈಸ್, ನಿಮಗೆ 2 ಲಕ್ಷದ ಫೋನ್ ತೊಗೊಳ್ಳೋ ಅರ್ಹತೆ ಇದೆ ಅಂದರೆ ಡೆಫಿನೆಟ್ಲಿ ನಾನು ಅದನ್ನೇ ಪ್ರಮೋಟ್ ಮಾಡ್ತೀನಿ. ಇವಾಗ ಇದಕ್ಕೆ 15-20 ಸಾವಿರ ಎಕ್ಸ್ಟ್ರಾ ಕೊಟ್ಟು ತೊಗೊಂಡಿರೋದು, ಫಸ್ಟ್ ಶೋ ಬೇಕು ನನಗೆ ಅಂತ. ಸೊ ಅದೊಂಥರ ಶೋಕಿ, ನನಗೆ ಫಸ್ಟ್ ಡೇನೇ ತೊಗೊಬೇಕು ಅಂತ ಆಸೆ ಇರುತ್ತೆ ನನಗೆ, ಅದಕ್ಕೆ ಪ್ರತಿ ವರ್ಷ ನಾನು ಫಸ್ಟ್ ಡೇನೇ ತೊಗೊತೀನಿ. ಸೊ ನಿಮಗೆ ಅಕಸ್ಮಾತ್ ಆ ರೀತಿ ನಿಮಗಿದ್ದರೆ ಇಟ್ಕೋ, ಕೈ ನೋತೈತೆ ನನಗೆ.
ಸೊ ನಿಮಗೇನಾದರೂ ಅಕಸ್ಮಾತು ಅಷ್ಟೇ ಕೆಪಾಸಿಟಿ ಇದ್ದರೆ, ಅಫೋರ್ಡ್ ಮಾಡೋವಂಥ ಕೆಪಾಸಿಟಿ ಇದ್ದರೆ ಡೆಫಿನೆಟ್ಲಿ ತೊಗೊಳ್ರಿ, ಒಳ್ಳೇದಾಗಲಿ ನಿಮಗೂ ಕೂಡ. 17 Pro Max ನೆಕ್ಸ್ಟ್ ಇಯರ್, ಆಬ್ವಿಯಸ್ಲಿ 18 Pro Max, ಅದಾದಮೇಲೆ 19 Pro Max ಬರ್ತಾ ಹೋಗುತ್ತೆ, ವರ್ಷಗಳು ಕಳೀತಾ ಹೊಸ ಫೋನ್ಗಳು ಬರ್ತಾ ಹೋಗುತ್ತೆ. ಬಟ್ ನಿಮಗೆ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಇದೆಯಾ? ನಿಮಗೆ ಫ್ಯಾಮಿಲೀಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ವಾ? ಅಥವಾ ನಿಮಗೆ ಖುಷಿಯಿಂದ ತೊಗೊತಾ ಇದ್ದೀರಾ, ಕಷ್ಟಪಟ್ಟು EMI ಅದು ಇದು ಅಂತ ಮಾಡ್ಕೊಳ್ದಲ್ಲೇ ತೊಗೊತಾ ಇಲ್ಲ ಅಂತ ಆದರೆ ಡೆಫಿನೆಟ್ಲಿ ತೊಗೊಳ್ರಿ. ಲವ್ ಯು ಆಲ್. ಬೈ ಮಾಡ್ಕೊಳ್ರಿ, ಹೊಸ ಫೋನ್ಗಳು ಬಂದೈತೆ, ಇಷ್ಟ ಇದ್ದವ್ರು ತೊಗೊಳ್ರಿ. ಸೊ ನಾವು ತೊಗೊಂಡಿದ್ದೀವಿ ಹೊಸ iPhone 17 Pro Max. ಸೊ ಗೈಸ್ ಇದು ಹೊಸ ಫೋನಲ್ಲಿ ಇವಾಗ ಸೊ ಗೈಸ್ ಇದು ಹೊಸ ಫೋನಲ್ಲಿ ಮಾಡ್ತಾ ಇರೋದು iPhone 17 Pro Max ಅಲ್ಲಿ. ಫ್ರಂಟ್ ಕ್ಯಾಮ್ರಾ ಗೈಸ್ ಇದು. ನಾರ್ಮಲಾಗಿ ನಾವು ವ್ಲಾಗ್ ಶೂಟ್ ಮಾಡೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಇದು ಫಸ್ಟ್ ಟೈಮ್ ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತಾ ಇರೋದು ವ್ಲಾಗ್ನ. ಕ್ರೇಜಿ ಸೆಕ್ಸಿ ಕ್ವಾಲಿಟಿ ಬರ್ತೈತೆ. ಹೌದು, ಎಷ್ಟು ಜಗದಾಗ ಬರ್ತೈತಲ್ಲ. ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ಹಂಗೆ ರೀ. ಸೊ ಗೈಸ್ ಹೇಗಿದೆ ಬ್ಯಾಕ್ ಕ್ಯಾಮ್ರಾ ಕ್ವಾಲಿಟಿ ಕಮೆಂಟ್ ಮಾಡಿ. ಸೊ ಇದು ಬ್ಯಾಕ್ ಕ್ಯಾಮ್ರಾ ಕ್ವಾಲಿಟಿ. ಓಕೆ, ಇವತ್ತೇ ರೀಲ್ ತೆಗೆದು ಪೋಸ್ಟ್ ಮಾಡ್ತೀನಿ iPhone 17 Pro Max ಅಲ್ಲಿ. ನೋಡೋಣ ಆ ರೀಲ್ ಹೇಗಿರುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಕೊಬೋದು. ಸೊ ಸಿಮ್ರಾನ್ದು ಫೋಟೋಸು ಕೂಡ ಹಾಕ್ತೀನಿ ನೋಡ್ರಿ. 1x 2x 4x 8x 8x ಫಸ್ಟ್ ಟೈಮ್ ಝೂಮ್ ಬಂದಿರೋದು ಐಫೋನಲ್ಲಿ. ಅಂಡ್ ನಾರ್ಮಲಾಗಿ ಝೂಮ್ ಮಾಡ್ಬೋದಿತ್ತು 10x ತನಕ, ಬಟ್ 8x ಆಪ್ಟಿಕಲ್ ಕರೆಕ್ಟಾಗಿ ಇದ್ರ ಝೂಮ್ ಬಂದೈತೆ. ಅದ್ರ ಜೊತೆ 48 MP ಎಲ್ಲ ಕ್ಯಾಮ್ರಾಗಳು ಇರೋದು. ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಟೆಕ್ನಿಕಲಿ. ಬಟ್ ನಿಮಗೆ ಒಂದು ಇದ್ರ ಮೋಡ್ ತೋರಿಸ್ತೀನಿ, ಆ್ಯಕ್ಷನ್ ಮೋಡ್ ತೋರಿಸ್ತೀನಿ. 8x ಅಲ್ಲಿ ಎಷ್ಟು ಸ್ಟೆಬಿಲೈಸೇಷನ್ ಐತೆ ಅಂತ ಅಂದರೆ ಇದು ಯಾವ್ದಾದ್ರು ಶೂಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ವೆಲ್ಕಮ್ ಟು ಅವರ್ ವ್ಲಾಗ್. ಇವತ್ತಿಂದ iPhone 17 Pro Max ಅಲ್ಲಿ ವ್ಲಾಗ್. ಹೌದು, ಬಡೇ ವ್ಲಾಗರ್. ಯು ವಾಂಟ್ ಟು ಟೆಲ್ ಸಮಥಿಂಗ್ ಹೋಲ್ಡಿಂಗ್ ದ ಕ್ಯಾಮ್ರಾ? ಲೈಕ್ 17 Pro Max ಅಲ್ಲಿ ಮಾಡ್ತಿದ್ದೀವಿ, ತುಂಬ ಖುಷಿ ಆಗ್ತದೆ. ಆಬ್ವಿಯಸ್ಲಿ ಅಷ್ಟೊಂದು ನನಗೇನು ಗ್ಯಾಜೆಟ್ಸ್ ಅಂದರೆ ಅಷ್ಟೊಂದೇನು ಇದ್ದಿಲ್ಲ, ಬಟ್ ಹೀ ಲೈಕ್ಸ್ ಗ್ಯಾಜೆಟ್ಸ್, ಸೊ ಆಬ್ವಿಯಸ್ಲಿ ಐ ಸ್ಟಾರ್ಟೆಡ್ ಲೈಕಿಂಗ್ ಗ್ಯಾಜೆಟ್ಸ್. ಬಟ್ ಚೆನ್ನಾಗಿದೆ ಕ್ವಾಲಿಟಿ, ಆಬ್ವಿಯಸ್ಲಿ ತುಂಬ ಚೆನ್ನಾಗಿದೆ. 8xದು ಇವ್ರು ನನ್ನ ಫೋಟೋ ಎದ್ದು ತೋರಿಸಿದ್ರು, ಸಖತ್ತಾಗಿ ಬಂದಿದೆ. ಸೊ ಇವತ್ತಿಂದ ಇದರಲ್ಲೇ ವ್ಲಾಗ್ ಅಂದರೆ ಇನ್ನೂ ಜಾಸ್ತಿ ಖುಷಿ ಆಗ್ತದೆ ನನಗೆ, ಬಿಕಾಸ್ ಕ್ಲಾರಿಟಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ. ಬಿಕಾಸ್ ನಾನು ನಮ್ಮ ಪ್ರಾಮಿಸ್ ಮಾಡಿದೆ ಒಳ್ಳೆ ಕಂಟೆಂಟ್ನ ನಿಮಗೆ ಕೊಡ್ತೀನಿ ಅಂತ. ಸೊ ಅದಕ್ಕೆ ಆ್ಯಂಡ್ ನಾನು 200K ಕೂಡ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಆ್ಯಂಡ್ ಥ್ಯಾಂಕ್ ಯು so much. Thank you so much. So he is always there, obviously he's my backbone, everybody knows that. So ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. Let's go.